ಹಾಯ್ ಗೈಸ್, ಸಡನ್ ಪ್ಲ್ಯಾನ್ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 12 ಸಮಥಿಂಗ್ 12:05 ಆಗಿದೆ. ಸೊ ಈಗ ಹೋಗ್ತೀವಿ. ಅಲ್ಲಿ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಮಾವ ಹೋಗ್ತಿದ್ದಾರೆ. ಎಲ್ಲ ಹೇಗಿರುತ್ತೆ ನೋಡೋಣ, ಬನ್ನಿ. ಹಾಯ್ ಗೈಸ್, ಟೈಮ್ ಬಂದು 12:30. ಸೊ ನಾವೆಲ್ಲ ಇವಾಗ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಹಾಯ್, ನಮ್ಮ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ಸೊ ಅವ್ರು ನೋಡೋದಕ್ಕಾಗಲ್ಲ. ಹಾಯ್ ಮಾಡ್ರಿ. ಅಲ್ಲಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ರೀಚ್ ಆದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ಹೋಗ್ತಾನೆ ಇದ್ದೀವಿ. ಇನ್ನು ರೀಚ್ ಆಗಿಲ್ಲ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಮತ್ತು ನಾನಂತೂ ಕಾರಲ್ಲೇ ಮಲ್ಕೊಂಡಿದ್ದೆ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿಕೊಂಡೆ. ಪಾಪು ಅಳ್ತಾಳಲ್ವ, ಸೊ ಹಾಗಾಗಿ ನಿದ್ದೆ ಮಾಡ್ಕೊತಾ ಇದ್ದೆ ನಾನು. ನಮ್ಮ ಹಸ್ಬೆಂಡ್ ಡ್ರೈವ್ ಮಾಡ್ತಾಯಿದ್ರು. ನಮ್ಮ ಹಸ್ಬೆಂಡ್ ಜೊತೆ ನಮ್ಮ ಮಾಮ ಸ್ವಲ್ಪ ಅವರಿಗೆ ಟೈಮ್ ಪಾಸ್ ಆಗಬೇಕಲ್ಲ, ಅವರು ನಿದ್ದೆ ಮಾಡ್ತಾರೆ ಅಂತ ಅವ್ರ ಜೊತೆ ಮಾತಾಡ್ಕೊಂಡು ಬರ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಜರ್ನಿ. ಫುಲ್ ವಿಡಿಯೋ ವಾಚ್ ಮಾಡಿ, ಯಾರೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಗೈಸ್. ತುಂಬಾ ಚೆನ್ನಾಗಿದೆ. ತುಂಬ ಖುಷಿಪಟ್ಟು ವಿಡಿಯೋ ಮಾಡಿದ್ದೀವಿ. ತುಂಬಾ ಎಂಜಾಯ್ ಮಾಡ್ಕೊಂಡು ವಿಡಿಯೋ ಮಾಡಿದ್ದೀವಿ ಗೈಸ್. ಪ್ಲೀಸ್ ಯಾರೂ ಸ್ಕಿಪ್ ಮಾಡಬೇಡಿ, ಓಕೆನಾ? ಫೈನಲಿ ಮಹದೇಶ್ವರ ಬೆಟ್ಟ ಬಂದ್ವಿ ಗೈಸ್. ಅದೇ ತೃಪ್ತಿಯಾಗಿದ್ದು ನನಗಂತೂ. ತುಂಬಾ ಟಯರ್ಡ್ ಆಗಿಬಿಡ್ತು ಗೈಸ್. ನೈಟ್ ಜರ್ನಿ ಮಾಡೋದು ಅಂದರೆ ತುಂಬಾ ನಿದ್ದೆ ಬರ್ತಾ ಇರುತ್ತೆ, ಸರಿಯಾಗಿ ನಿದ್ದೆ ಆಗೋಲ್ಲ. ಪಾಪು ಬೇರೆ ಅಳ್ತಾ ಇದ್ಲು, ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿತ್ತು, ನಿದ್ದೆ ಇರಲಿಲ್ಲ. ಸೊ ನಾನಂತೂ ಗಾಡಿಲೇ ಮಲ್ಕೊಂಡಿದ್ದೆ ಇಲ್ಲಿ ರೀಚ್ ಆಗೋವರೆಗೂ. ಸೊ ನಾನು ರೀಚ್ ಆದಮೇಲೆ ನಮ್ಮ ಹಸ್ಬೆಂಡು ಗಾಡಿ ಸೈಡಿಗೆ ನಿಲ್ಲಿಸ್ಬಿಟ್ಟು ನಾವು ಮುಡಿ ಕೊಟ್ಕೊಂಡು ಬರ್ತೀವಿ ಅಂತ ನಮ್ಮ ಹಸ್ಬೆಂಡ್ ಮತ್ತು ಮಾಮ ಹೋದ್ರು ಗೈಸ್. ನಾನು ಕಾರಲ್ಲೇ ಮಲ್ಕೊಂಡಿದ್ದೆ. ಸೊ ಅವ್ರು ಮುಡಿ ಕೊಟ್ಕೊಂಡು ಬಂದರು. ಮುಡಿ ಕೊಟ್ಕೊಂಡು ಬಂದಮೇಲೆ ಸ್ಥಾನಕ್ಕೆ ಕಲ್ಯಾಣಿ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಕಲ್ಯಾಣಿ ಹತ್ರ ನಡ್ಕೊಂಡು ಹೋಗ್ತಾಯಿದ್ವಿ. ಅವರಿಬ್ಬರು, ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಮಾವ ಮುಂದೆ ನಡ್ಕೊಂಡು ಹೋಗ್ತಿದ್ರು, ನಾನು ಪಾಪು ಎತ್ಕೊಂಡು ಹಿಂದ್ಗಡೆ ಬರ್ತಾಯಿದ್ದೆ ಗೈಸ್. ಕಲ್ಯಾಣಿ ಹತ್ರ ಹೋದ್ವಿ. ತುಂಬ ಕ್ಲೌಡ್ ಇತ್ತು. ಸೊ ನೀರಂತೂ ತುಂಬಾ ತಣ್ಣಗಿರುತ್ತೆ ಗೈಸ್. ಅಷ್ಟು ಮುಂಜಾನೆ 6:30ಗೆ ಅಷ್ಟು ಬೇಗ ತಣ್ಣೀರಲ್ಲಿ ಸ್ನಾನ ಮಾಡೋದಕ್ಕೆ ಅಂತೂ ನನಗಂತೂ ಆಗೋಲ್ಲ. ಹಾಗಾಗಿ ನಾನು ತಣ್ಣೀರಲ್ಲಿ ಸ್ನಾನ ಮಾಡ್ಕೊಳ್ಳಲ್ಲ. ನಾನು ಸ್ನಾನ ಮಾಡಿಕೊಂಡ್ರೆ ಪಾಪುಗೂ ಶೀತ ಆಗುತ್ತೆ ಮತ್ತು ನನಗೂ ಶೀತ ಆಗಿಬಿಡುತ್ತಪ್ಪ ಅಂತ ಅಂದ್ಬಿಟ್ಟು ನಾನು ಬಿಸಿನೀರು ಸ್ನಾನ ಮಾಡ್ತೀನಿ. ನಾನು ಪಾಪು ಅಂದ್ಬಿಟ್ಟು ಬಿಸಿನೀರು ಸ್ನಾನ ಮಾಡ್ಕೊಂಡ್ವಿ. ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಮಾಮ ಅವರು ಕಲ್ಯಾಣಿಯಿಂದ ಸ್ನಾನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕಲ್ಯಾಣಿಲಿ ಸ್ನಾನ ಮಾಡ್ತಾಯಿದ್ರು. ಅವರಿಬ್ಬರು ಬುರುಡೆ ಮಾಡಿಸ್ಕೊಂಡಿರೋದ್ರಿಂದ ಶಾಂಪು ಹಾಕ್ಕೊಳ್ಳೋದಕ್ಕೇ ತುಂಬ ನಗ್ತಾಯಿದ್ರು ಗೈಸ್. ಕೂದಲಿಲ್ಲ, ಸುಮ್ಮನೆ ಶಾಂಪು ಹಾಕ್ಕೋಬೇಕು ಹಾಗೆ ಹೀಗೆ ಅಂತ. ತುಂಬ ಚೆನ್ನಾಗಿತ್ತು. ಸೊ ಈಗ ರೆಡಿ ಆಗಿಬಿಟ್ಟು ಬರ್ತೀವಿ. ದೇವಸ್ಥಾನ ಹೋಗ್ತಾ ಇದ್ದೀವಿ. ಹಾಯ್, ಬಂದ್ವಿ ದೇವಸ್ಥಾನದ ಹತ್ರ. ದೇವಸ್ಥಾನ ಅಂತೂ ತುಂಬಾ ರಶ್ ಆಗಿತ್ತು ಗೈಸ್. ನಾವು ಜನ ಯಾರೂ ಇಲ್ಲ ಅಂತ ಅಂದ್ಕೊಂಡ್ವಿ. ಬೇಗ ಹೋಗಿದ್ದೀವಲ್ಲ, ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ಹೊರಟಿದ್ವಿ. ಸೊ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗಿದ್ದು ಅಷ್ಟೊಂದು ಜನ ಇದ್ದರು ಅಂತ. ಯಾರೂ ಜನ ಇಲ್ವಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ನಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ವಿ. ಎಂಟ್ರೆನ್ಸಲ್ಲೇ ತುಂಬ ಜನ ಇದ್ದರು, ಬಟ್ ಕ್ಯೂವಲ್ಲಿ ಅಷ್ಟೊಂದು ಜನ ಇರಲ್ವೇನೋ, ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದಿದ್ದಾರೆ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಇದ್ವಿ. ಸೊ ಅಲ್ಲಿ ನೋಡಿದ್ರೇ ನೋಡಿ, ಎಂಟ್ರೆನ್ಸಲ್ಲೇ ಎಷ್ಟೊಂದು ಜನ ಇದ್ದಾರೆ, ಮತ್ತು ಕ್ಯೂವಲ್ಲಿ ಎಷ್ಟೊಂದು ಜನ ನಿಂತಿದ್ರು ಅಂದರೆ ಅಪ್ಪ ದೇವರೇ, ದರ್ಶನಕ್ಕೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ ಅನ್ನಿಸ್ಬಿಟ್ಟು ನಮಗೆ ಇವತ್ತು. ಬಟ್ ತುಂಬಾ ಚೆನ್ನಾಗಿತ್ತು ಗೈಸ್. ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇನ್ನೊಮ್ಮೆ ಹೋದರೆ ಇಷ್ಟೇ ಎಂಜಾಯ್ಮೆಂಟ್ ಮಾಡಬೇಕು ಅನ್ನೋಷ್ಟು ಖುಷಿ ಇತ್ತು ಗೈಸ್. ಅಷ್ಟೊಂದು ಎಂಜಾಯ್ಮೆಂಟ್ ಮಾಡಿದ್ವಿ.
ಮತ್ತು ನೋಡಿ ಗೈಸ್ ಎಷ್ಟೊಂದು ರಶ್ ಆಗಿತ್ತು ಅಂದರೆ ಅಪ್ಪ ದೇವರು ಈ ರಶಲ್ಲಿ ಇವಳನ್ನ ಕಟ್ಕೊಂಡು ಇವಳು ಯಾರ ಹತ್ರಕ್ಕೂ ಹೋಗಲ್ಲ ಗೈಸ್. ಅವ್ರ ಅಪ್ಪನ ಹತ್ರಕ್ಕೂ ಹೋಗ್ತಾ ಇಲ್ಲ, ಅವ್ರ ಅಪ್ಪ ಗುಡ್ಡೆ ಮಾಡಿಸ್ಬೇಕು ಅಂತ ಯಾರು ಅಂದ್ಕೊಂಡು ಯಾರ ಹತ್ರಕ್ಕೂ ಹೋಗ್ತಾ ಇಲ್ಲ. ಅಂತೂ ಕ್ಯೂವಲ್ಲಿ ನಿಲ್ಲೋದು ಇಲ್ಲ, ತಿಂಡಿನೂ ಮಾಡಿರಲಿಲ್ಲ. ದರ್ಶನ ಆಗೋದಕ್ಕೆ ತುಂಬ ರಶ್ ಆಗಿತ್ತು ಅನ್ನಿಸ್ಬಿಡ್ತು ನಮಗಂತೂ. ಫೈನಲಿ ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದ್ವಿ ಗೈಸ್. ಒಳಗಡೆ ಫೋಟೋಸ್ ವಿಡಿಯೋಸ್ ಏನೂ ತೆಗಿಯೋ ಆಗಿಲ್ಲ ಅಂತಂದರು, ಹಾಗಾಗಿ ಹೊರಗಡೆ ಏನಿದೆ ಅದನ್ನಷ್ಟೇ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ರಶ್ ಇರೋ ಕಾರಣ ಸರಿಯಾಗಿ ವಿಡಿಯೋ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಪಾಪು ಬೇರೆ ತುಂಬಾ ಅಳ್ತಾಯಿದ್ಲು. ಸೊ ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ, ಹಂಗೆ ಸ್ಕಿಪ್ ಕೂಡ ಮಾಡಬೇಡಿ ಪ್ಲೀಸ್. ಫುಲ್ ವಿಡಿಯೋ ಎಲ್ಲರೂ ವಾಚ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಅದಾದಮೇಲೆ ತುಂಬ ಚೆನ್ನಾಗಿತ್ತು ಮಹದೇಶ್ವರ ಬೆಟ್ಟ ಗೈಸ್. ನಾನು ಇದೇ ಫಸ್ಟ್ ಟೈಮ್ ಏನಿಲ್ಲ, ಸೆಕೆಂಡ್ ಟೈಮ್ ಹೋಗಿದ್ದೀನಿ. ಸೊ ನೀವು ಯಾರ್ಯಾರು ಹೋಗಿದ್ದೀರಾ ಅವರೆಲ್ಲ ಕಮೆಂಟಲ್ಲಿ ತಿಳಿಸಿ ಹೋಗಿದ್ವಿ ಅಂತ ಅಂದ್ಬಿಟ್ಟು, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮತ್ತು ಇಲ್ಲಿ ಬಸಪ್ಪನದು ಇದು ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಕೂಡ ಬಂದ್ವಿ. ಅಲ್ಲಿ ಕೂಡ ನೋಡಿಕೊಂಡು ನನಗೆ ತುಂಬಾ ಸುಸ್ತಾಗ್ತಿತ್ತು ಮತ್ತು ಟಿಫನ್ ಕೂಡ ಮಾಡಿರಲಿಲ್ಲ. ಕ್ಯೂವಲ್ಲಿ ದರ್ಶನ ತೊಗೊಳ್ಳೋ ಅಷ್ಟೊತ್ತಿಗೆ 11 ಗಂಟೆ ಆಯಿತು ಗೈಸ್. ಹೊಟ್ಟೆ ಬೇರೆ ತುಂಬ ಹಸುತ್ತಾ ಇತ್ತು. ಪಾಪು ಬೇರೆ ತುಂಬಾ ಅಳ್ತಾಯಿದ್ಲು. ಅವಳಿಗೆ ಕೂಡ ಏನೂ ತಿನ್ನಿಸಿರ್ಲಿಲ್ಲ. ತಿಂಡಿ ತಿನ್ನಬೇಕು ಅಂತ ತುಂಬಾ ಹೊಟ್ಟೆ ಹಸಿವು ಇರೋದ್ರಿಂದ ತಿಂಡಿ ತಿನ್ನಬೇಕು ಅಂತ ಅಂದ್ಬಿಟ್ಟು ನಾನು ಹೋಗಿ ನಮ್ಮ ಹಸ್ಬೆಂಡ್ ಹತ್ರ ಮಾತಾಡ್ದಂಗೆ ಹೋಗಿ ಕೂತ್ಕೊಂಡೆ. ಮತ್ತು ಅವರೇ ವಿಡಿಯೋ ಕ್ಯಾಪ್ಚರ್ ಕೂಡ ಮಾಡಿಕೊಟ್ರು. ಸರಿ ಹೋಗಿ ಕೂತ್ಕೊ, ಇಲ್ಲಿ ನೋಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಬಂದ್ವಿ ಗೈಸ್. ಅಲ್ಲಿಂದ ಹೊರಗಡೆ ಬಂದು ಫುಲ್ ಇದೆಲ್ಲ ಇನ್ನೊಂದು ಸಲ ನೋಡಿಕೊಂಡು ಇಲ್ಲಿ ಅಂದರೆ ಇಲ್ಲೆಲ್ಲ ಸರಿಯಾಗಿ ನೋಡ್ಕೊಂಡಿರಲಿಲ್ಲ, ದರ್ಶನ ಮುಗಿದ್ಬಿಡುತ್ತೆ ಅಂತ. ಸೊ ದೇವ್ರುಗಳಿಗೆಲ್ಲ ಕೈ ಮುಕ್ಕೊಂಡು ಈ ದೇವ್ರುಗಳನ್ನೆಲ್ಲ ನೋಡ್ತಾ ಹಾಗೆಯೇ ತುಂಬಾ ಎಲ್ಲ ದೇವರು ಕೂಡ ತುಂಬಾ ಚೆನ್ನಾಗಿದೆ. ನಮಗಂತೂ ತುಂಬಾ ಇಷ್ಟ ಆಯಿತು.
ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದು ತುಂಬ ಸಾರ್ಥಕ ಆಯಿತು ಅನ್ನಿಸ್ತು ಗೈಸ್. ಅಷ್ಟೇ ಖುಷಿ ಇದೆ. ಮಾದಪ್ಪ ನಮಗೆ ಇನ್ನೂ ಒಳ್ಳೇದು ಮಾಡಲಿ, ಅವನ ಅನುಗ್ರಹದಿಂದ ನಾವು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ಬಯಸ್ತೀನಿ ಗೈಸ್. ತುಂಬ ಕಷ್ಟದಲ್ಲಿದ್ದೀವಿ, ಸೊ ನಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ ಅಂತ ದೇವ್ರನ್ನ ಅತಿಯಾಗೂ ನಂಬಲ್ಲ, ಬಟ್ ನಮ್ಮದೇ ಇರೋದಕ್ಕೂ ಆಗಲ್ಲ. ಹಾಗಾಗಿ ನಂಬ್ತೀನಿ ಗೈಸ್. ಅಂದರೆ ನಂಬಿಕೆ ಇದೆ, ಬಟ್ ಮೂಢನಂಬಿಕೆಗಳು ಅಂತ ಯಾವುದೂ ನನ್ನ ಹತ್ರ ಇಲ್ಲ. ಸೊ ನಿಮಗೆ ಯಾರ್ಯಾರಿಗೆ ಅಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಹಂಗೆ ಮಾಡಿದ್ರೆ ಒಳ್ಳೇದಾಗುತ್ತಂತೆ, ಹಿಂಗೆ ಮಾಡಿದ್ರೆ ಒಳ್ಳೇದಾಗುತ್ತಂತೆ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಹಾಗಾಗಿ ಹೇಳಿದೆ ಗೈಸ್. ಬಟ್ ನನಗೆ ಆ ಥರ ಯಾವುದೇ ರೀತಿ ಮೂಢನಂಬಿಕೆಗಳು ಕೂಡ ನನಗಿಲ್ಲ. ಇಲ್ಲಿ ಜಾತ್ರೆ ಕಟ್ಟಿತ್ತು, ಸೊ ಪಾಪುಗೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ಪಾಪುಗೆ ಏನು ತೊಗೊಳ್ಳೋದು ಅಂತ ಗೊತ್ತಾಗಲಿಲ್ಲ ಗೈಸ್. ಯಾಕಂದರೆ ಅವಳ ಹತ್ರ ಎಲ್ಲ ಆಟ ಸಾಮಾನುಗಳು ತುಂಬಾ ಇದ್ದಾವೆ. ಅವ್ರ ಅಪ್ಪ ಇವಾಗ ಬೇಡ ಬಾ ಅಂತೆಲ್ಲ ಅಂತಿದ್ರು. ಸೊ ಹಂಗೆ ಸುಮ್ಮನೆ ಈಗ ಹೆಣ್ಮಕ್ಳು ಅಂದರೆ ಗೊತ್ತಲ್ವಾ, ಜಾತ್ರೆ ಕಟ್ಟಿದೆ ಅಂದರೆ ಏನಾದ್ರೂ ನೋಡಬೇಕಂತ ಅನಿಸುತ್ತಲ್ವ, ಹಂಗಾಗಿ ಏನು ತೊಗೊಳ್ಳಲ್ಲ, ಬನ್ನಿ ನೋಡಿ. ಹಾಯ್ ಗೈಸ್, ಮಹದೇಶ್ವರ ಬೆಟ್ಟ ಎಲ್ಲ ಮುಗೀತು. ಇವಾಗ ನಾವು ನೆಕ್ಸ್ಟು ಗೌಡ್ಗೆರೆ ಹೋಗೋಣ ಅಂತಿದ್ದಾರೆ. ಚಾಮುಂಡೇಶ್ವರಿ ಟೆಂಪಲ್ ಇದೆಯಲ್ಲ ಅಲ್ಲಿಗೆ. ಸೊ ಅಲ್ಲಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪಾರ್ಟ್ 2 ಅಲ್ಲಿ ನಾನು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ಹೇಗಿದೆ ಅನ್ನೋದನ್ನು ಪೂರ್ತಿ ವಿಡಿಯೋನ ನಾನು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಓಕೆನಾ ಗೈಸ್, ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ಎಂಡ್ ತನಕ ನೋಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ವಾಚ್ ಮಾಡಿರೋರಿಗೆಲ್ಲ ತುಂಬ 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 ಥ್ಯಾಂಕ್ಸ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆ್ಯಂಡ್ ಈ ಕನ್ನಡತಿ ಬಿಂದುನ ಬೆಳೆಸಿ ಗೈಸ್. ಇದೇ ಥರ ಸಪೋರ್ಟ್ ಮಾಡ್ತೀರಾ, ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಸೊ ನಾನು ಇನ್ಮೇಲೆ ಪ್ರತಿದಿನ ಏನೇನಾಗುತ್ತೆ ಅನ್ನೋದನ್ನೆಲ್ಲ ಹಾಕಬೇಕು ಅಂತ ಇದ್ದೀನಿ. ನಿಮ್ಮ ಸಪೋರ್ಟ್ ಇದೇ ಥರ ಇದ್ದರೆ ಖಂಡಿತವಾಗ್ಲೂ ಹಾಕ್ತೀನಿ.